ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿಂಪಲಾಗಿ ಒಂದು ಗೋಬಿ ಫ್ರೈ 3-4 ಐಟಮ್ಸ್ ಇದ್ದರೆ ಸಾಕು. ಒಂದು 5 ನಿಮಿಷದಲ್ಲಿ ದಿಢೀರಂತ ಮಾಡ್ಕೊಳ್ಬಹುದು. ರಸಮನ್ನ ಜೊತೆಗೆ ಅಥವಾ ಮೊಸರನ್ನ ಜೊತೆಗೆ ಸೈಡ್ ಡಿಶ್ ಆಗಿ ಅಥವಾ ಹಾಗೆ ತಿನ್ನೋದಕ್ಕೆ ನಾನು ಆ್ಯಕ್ಚುಲಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೀತಿ ಇದನ್ನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹುಳಗಳಿರುತ್ತೆ, ಕ್ಲೀನ್ ಮಾಡುವಾಗ ಹುಷಾರಾಗಿ ಕ್ಲೀನ್ ಮಾಡಿ. ಕ್ಲೀನ್ ಮಾಡುವಾಗಲೂ ಗೊತ್ತಾಗೋದಿಲ್ಲ, ಹಾಗಾಗಿ ನೀರಿನಲ್ಲಿ ಕುದಿಸಿ ನಂತರ ನಾವು ಇದನ್ನು ಉಪಯೋಗಿಸ್ಕೋಬೇಕು. ನೀವು ಪಲಾವ್ಗೆ ಹಾಕುವಾಗಲೇ ಆಗಲಿ ಯಾವಾಗಲೇ ಉಪಯೋಗಿಸುವಾಗ ಜಸ್ಟ್ ಇದೊಂದು ಮೆಥಡ್ನ ಫಾಲೋ ಮಾಡಿ. ನಿಜವಾದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಆ ನೀರಿಗೆ ಸ್ವಲ್ಪ ಉಪ್ಪು ಹಳದಿ ಪುಡಿ ಹಾಕ್ಕೊಂಡು ನೀರು ಬಿಸಿ ಆದ ನಂತರ ಗೋಬಿ ಎಲ್ಲ ಹಾಕ್ಕೊಳ್ಳೋಣ. ಈ ಫ್ರೈನಲ್ಲಿ ಗೋಬಿ ಸ್ವಲ್ಪ ದಪ್ಪ ಕೈಯಲ್ಲಿ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಸಿಗುತ್ತೆ. ತುಂಬ ಸಾಫ್ಟ್ ಆಗಿಬಿಟ್ರೆ ಬೇಗ ಬೆಂದೋಗುತ್ತೆ. ಹಾಗಾಗಿ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಇಲ್ಲೊಂದು 70% ಅಥವಾ 80% ಬೇಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಇದನ್ನು ಜಸ್ಟ್ ಫ್ರೈ ಮಾಡ್ಕೊಳ್ತೀವಿ. ನಾವು ಮಸಾಲೆ ಒಗ್ಗರಣೆ ಆ್ಯಡ್ ಮಾಡ್ತೀವಿ. ಹಾಗಾಗಿ ಇದು ಅರ್ಧಂಬರ್ಧ ಬೇಯೋದು ಬೇಡ. ನಾವು ಡೀಪ್ ಫ್ರೈ ಏನು ಮಾಡ್ತಾಯಿಲ್ಲ, ಇಲ್ಲಿ ಸಾಲೋ ಫ್ರೈ ಮಾಡ್ತಾ ಇರೋದು. ಹಾಗಾಗಿ ಒಂದು 80% ಬೇಯಿಸ್ಕೊಂಡು ನಂತರ ನೀರಿಂದ ತೆಗೆದು ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಈ ಪ್ರೊಸೀಜರ್ ಫಸ್ಟ್ ಮಾಡಿಕೊಂಡ್ರೆ ಸಿಂಪಲಿನ ಒಗ್ಗರಣೆ. 2 ಹಸಿಮೆಣಸಿಕಾಯಿ, ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ 4 ಜಜ್ಜಿ ಕಲ್ಲಿನಲ್ಲಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಪೇಸ್ಟ್ ಹಾಕೋದಕ್ಕಿಂತ ಈ ಥರ ಜಜ್ಜಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಆದಷ್ಟು ಈ ಥರ ಒಗ್ಗರಣೆ ಮಾಡುವ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. 1 ಸ್ಪೂನ್ ಕೊಬ್ಬರಿ ಎಣ್ಣೆಗೆ ಸಾಸಿವೆ 1/4 ಸ್ಪೂನು, ಜೀರಿಗೆ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಟಪಟ ಆದ ನಂತರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವಿನ ಸೊಪ್ಪು ಫ್ರೈ ಜಜ್ಜಿಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಣ್ಣ ಬದಲಾಗಷ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹಸಿಮೆಣಸಿಕಾಯಿ ಬೇಡ, ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರಿದ್ರೆ ನೀವು ಖಾರದ ಪುಡಿ ಕೂಡ ಉಪಯೋಗಿಸ್ಬೋದು, ಅಥವಾ 1-2 ಒಣ ಮೆಣಸಿಕಾಯಿನ ಮುರಿದು ಹಾಕ್ಕೊಳ್ಬೋದು. ಸ್ವಲ್ಪ ಈ ಪೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಫ್ರೈ ಆದ ನಂತರ 1 ಸ್ಪೂನಷ್ಟು ಕಡಲೆ ಹಿಟ್ಟು, ಅಂದರೆ ಬೋಂಡಕ್ಕೆ ಉಪಯೋಗಿಸ್ತೀವಲ್ಲ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಎಣ್ಣೆಗೆ ಹಾಕಿದ ತಕ್ಷಣ ಚೆನ್ನಾಗಿ ನೊರೆ ಬಂದಂಗೆ ಆಗ್ಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ನಂತರ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಗೋಬಿ ಅದನ್ನು ಮಿಕ್ಸ್ ಮಾಡೋಣ. ನೀವು ಕಡಲೆ ಹಿಟ್ಟನ್ನ ಒಗ್ಗರಣೆಗೂ ಹಾಕ್ಕೊಳ್ಬೋದು, ಗೋಬಿನ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಕೂಡ ಕಡಲೆ ಹಿಟ್ಟನ್ನ ಉದಿಸ್ಕೊಳ್ಬೋದು. ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತೇಳಿ 1 ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹೀಗೆ ತಿನ್ನೋಕ್ಕೆ ಕೂಡ. ನಾನೀಗ ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀನಿ, ಒಂದು 1/2 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ಗೋಬಿ ಪೆಪ್ಪರ್ ಡ್ರೈ ಇದು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಹಸಿಮೆಣಸಿಕಾಯಿ ಬೇಡ ಅಂದರೆ ಮೆಣಸಿನ ಪುಡಿನೇ ಜಾಸ್ತಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬಹುದು. ಮೊಸರನ್ನ ಜೊತೆಗಂತೂ ಮಾಡಿಸ್ದಂಗಿರುತ್ತೆ. ನೋಡೋಕ್ಕೆ ಮಾತ್ರ ಕಲ್ಲರೇ ಇರೋದಿಲ್ಲ, ಬರೀ ಜಸ್ಟ್ ನಾವು ಇಲ್ಲಿ ಹಸಿಮೆಣಸಿಕಾಯಿ ಬಳಸಿರೋದ್ರಿಂದ ಗೋಬಿ ಮತ್ತು ಹಳದಿಗೆ ಏನು ಬೇಯಿಸಿದ್ದೀವಿ ಅಷ್ಟೇ ಕಲ್ಲರ್ ಇರುತ್ತೆ. ಅದು ತಿನ್ನೋಕ್ಕೆ ಮಾತ್ರ ಮಸ್ತ್ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ. ಈವ್ನಿಂಗ್ ಸ್ನ್ಯಾಕ್ಸ್ಗಾಗ್ಬೋದು, ಸೈಡ್ ಡಿಶ್ ಆಗಲೂ ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಲೆಮನ್ ಕೂಡ ಹಾಕ್ಕೊಂಡು ನೀವು ತಿನ್ನಬಹುದು ತಿನ್ನುವಾಗ, ಇಲ್ಲಾಂದರೆ ಹೀಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬೈ, ಥ್ಯಾಂಕ್ ಯು.